ಹಲೋ ನಮಸ್ಕಾರ, ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಆಯುಧ ಪೂಜೆ ಮುಗಿದಿದೆ, ನಾಳೆ ದಸರಾ ಹಬ್ಬ, ಎಲ್ಲರೂ ತಯಾರಿ ಮಾಡ್ಕೋತಾ ಇದ್ದೀರಿ. ಆದರೆ ಇವತ್ತಿನ ಈ ಹೊತ್ತಿನ ಟಾಪ್ ಸ್ಟೋರೀಸ್ ಅನ್ನ ಮೊದಲು ನೋಡೋಣ. ಆಯುಧ ಪೂಜೆ ದಿನ ಆಯುಧಗಳಿಗೆ ಆರ್ಡರ್, ಶಸ್ತ್ರಾಸ್ತ್ರ ಪೂರೈಕೆದಾರರಿಗೆ ಕೇಂದ್ರ ಸರ್ಕಾರ ಸೂಚನೆ. ಪಾಕ್ ವಿರುದ್ಧ ಯಾವಾಗ ಬೇಕಾದರೂ ಆಗುತ್ತಾ ಯುದ್ಧ. IAS ಅಧಿಕಾರಿ ಮೇಲೆ ಸಚಿವರ ಕೋಪತಾಪ, ಚಿತ್ರದುರ್ಗಕ್ಕೆ ಬಂದರೆ ಓಡಾಡಿಸಿಕೊಂಡು ಹೊಡಿತಾರಂತೆ. ಬಿಸ್ವಾಸ್ ಮೇಲೆ ಆಂಜನೇಯ ಪ್ರಹಾರ. ನಾಳೆಯಿಂದ RSS ಡ್ರೆಸ್ನಲ್ಲಿ ಮಹತ್ವದ ಬದಲಾವಣೆ. ಚಡ್ಡಿ ಹೋಯ್ತು, ಪ್ಯಾಂಟ್ ಬಂತು. ಮಾಡರ್ನ್ ಶರ್ಟ್ ಜೊತೆ ಕ್ಯಾನ್ವಾಸ್ ಬೆಲ್ಟ್. ನಾಳೆ ಮೈಸೂರಿನಲ್ಲಿ ಅದ್ದೂರಿ ಜಂಬೂ ಸವಾರಿ. ಅಂಬಾರಿ ಹೊರಡಲು ರೆಡಿಯಾಗಿದ್ದಾನೆ ಅರ್ಜುನ. ಈ ಬಾರಿ ಪಟಾಕಿ ಹೊಡೆಯಲ್ಲ, ಲೇಸರ್ ಶೋ ಇರಲ್ಲ. ಅಂಧ ದಂಪತಿಗೆ ಗಿಡಮರಗಳೇ ಮಕ್ಕಳು. ಹಸಿರಿನಿಂದ ಬಂಗಾರವಾಯಿತು ಬರಡು ಭೂಮಿ. ಕೊಪ್ಪಳದ ತಿಪ್ಪಣ್ಣ ನಮ್ಮ ಪಬ್ಲಿಕ್ ಹೀರೋ. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.